ಬನ್ನಿ ಬನ್ನಿ ಎಲ್ಲ ಇಳಿದು ಈ ಕಡೆ ಬನ್ನಿ ಈ ಕಡೆ ಬನ್ನಿ. ಈಗ ಮ್ಯಾನೇಜ್ ಮೇಡಮ್ಮು ಇದು ಎಷ್ಟು ಚೆನ್ನಾಗಿ ಮಾಡ್ಯಾರೆ ಅಂದರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವಾಗ್ಲೂ ಸ್ಕೇಲಿಂಗ್ ಅಪ್ ಅಂತ. ಕರೆಕ್ಟಾ? ನನ್ನ ಸ್ಕೇಲಿಂಗ್ ಅಪ್ಗೆ ಸಖತ್ತಾಗಿದೆ ಎಕ್ಸಾಂಪಲ್ ಅಲ್ವಾ? ಮೊದಲನೇ ಹೆಜ್ಜೆ ಇಡೋದು. ನಮ್ ಜಾಸ್ತಿ ಜನ ದಿ ಫಸ್ಟ್ ಸ್ಟೆಪ್ಪಲ್ಲೇ ಫೇಲ್ ಆಗ್ತಾ ಇರೋದು. ದಿಸ್ ಈಸ್ ವಾಟ್ ಮೈ ಅಬ್ಸರ್ವೇಷನ್. ಎಲ್ಲರಿಗೂ ಅರ್ಥ ಮಾಡ್ಕೊಳ್ಳಿ. ನಾವು ಏನಾದ್ರು ಮಾಡ್ಬೇಕಾದ್ರೆ ಈ ಮೊದಲನೇ ಹೆಜ್ಜೆ ಇಡೋಕ್ಕೆ 1 ವರ್ಷ 2 ವರ್ಷ 3 ವರ್ಷ ತಗೋತಾರೆ ಕೆಲವರು. ದಿಸ್ ಫಸ್ಟ್ ಸ್ಟೆಪ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಫಸ್ಟ್ ಸ್ಟೆಪ್ ಸರಿಯಾಗಿ ಮಾಡಿದರೆ 2 3 ಹೋಗ್ತಾ ಇರ್ತೀವಿ. ಅಲ್ಲಿ ಹೋಗ್ತಾ ಇದ್ದಾಗ ಒಂದೇನೋ ಒಂದು ಥರ ನಮಗೊಂದು ಲೈಟು ಬೆಳಗು ಸಿಗುತ್ತೆ, ಈ ಕಡೆ ಗಿಡ ಸಿಗುತ್ತೆ, ಇನ್ನೊಂದು ಸಿಗುತ್ತೆ, ಇನ್ನೊಂದು ಸಿಗುತ್ತೆ. ನಾನು ಮುಂದೆ ಮುಂದೆ ಹೋಗ್ತಾ ಇದ್ರೆ ಮುಂದೆ ದಾರಿ ನನಗೆ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡಿದ್ರೆ ಮುಂದೆ ದಾರಿ ಇಲ್ಲ, ಆದರೆ ಈ ಕಡೆ ದಾರಿ ಇದೆ ಅಂತ ನೋಡ್ಕೋಬೇಕು ನಾವು. ಟ್ವಿಸ್ಟ್ಸ್ ಅಂಡ್ ಟರ್ನ್ಸ್, ಟರ್ನಿಂಗ್ ಪಾಯಿಂಟ್ ಆಫ್ ಲೈಫ್ ಅಂತ ಹೇಳ್ತಾ ಇದ್ದಾರೆ ನನ್ನ ಬುಕ್ಕಲ್ಲಿ, ಬದುಕಿನ ತಿರುವುಗಳ ಅರಿವು. ಸೊ ನಾನು ಹಿಂಗೆ ಹೋಗ್ತಾ ಇದ್ರೆ ಇಲ್ಲೆಲ್ಲ ಬಿದ್ದೋಗ್ಬಿಡ್ತೀನಿ ನೀವು ನೋಡ್ಕೊಳ್ದೆ ಹೋದ್ರೆ. ಸೊ ಅಲರ್ಟ್ ಆಗಿದ್ಕೊಂಡು ಹಿಂಗ್ತಿದ್ರೆ ಇದು ಮ್ಯಾನೇಜ್ ಮೇಡಮ್ ಹೆಂಗ್ ಡಿಸೈನ್ ಮಾಡಾರೆ ಮೇಡಮ್ ಅಲ್ಲ. ಸೊ ನಮ್ಮ ಲೈಫಲ್ಲಿ ಹಿಂಗೆ ಹೋಗ್ತಾ ಇರ್ಬೋದು, ಒಂದೊಂದೇ ಹತ್ಕೊಂಡು ಹೋಗ್ತಾ ಇದ್ರೆ ದಟ್ ಈಸ್ ಅವರ್ ಗೋಲ್. ಆ ಒಂದು ಪ್ರದೇಶ ನಾನು ಎಲ್ಲಿ ತಲುಪಬೇಕಾದ ಪ್ರದೇಶ. ಸೊ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಕೀಪ್ ಎಂಡ್ ಇನ್ ಮೈಂಡ್ ಅಂಡ್ ವಿ ಹ್ಯಾವ್ ಟು ಸ್ಟಾರ್ಟ್. ಒಂದು ಎಂಡ್ ಗೋಲ್, ಗುರಿ, ಬಟ್ ಇದು ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಫೇಲ್ ಆದರೆ ಎಂಡಿಂಗ್ ಪಾಯಿಂಟ್ಗೆ ಹೋಗೋದೇ ಇಲ್ಲ. ಸೊ ಇನ್ ಯುವರ್ ಲೈಫ್ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಟು ಎಂಡಿಂಗ್ ಪಾಯಿಂಟ್, ಇಫ್ ಯು ಹ್ಯಾವ್ ದಟ್ ನಾಲೆಡ್ಜ್, ಒಂದು ದಿನ ಎಂಡ್ ಇದೆ ಅಂತ ಗೊತ್ತಾದರೆ ಯು ವಿಲ್ ಸ್ಟಾರ್ಟ್ ಎಕ್ಸ್ಪೀರಿಯನ್ಸಿಂಗ್ ಈಚ್ ಆ್ಯಂಡ್ ಎವರಿ ಸ್ಟೆಪ್ ಆಫ್ ಯುವರ್ ಲೈಫ್. ಆ ಹೆಜ್ಜೆನ ಅರ್ಥ ಮಾಡ್ಕೊಂಡು ನಮ್ಮ ಲೈಫಲ್ಲಿ ಸಾಗೋಣ. ಗೊತ್ತು ಎಲ್ಲರೂ ಒಂದಲ್ಲ ಒಂದಿನ ಹೋಗ್ತಾರೆ. ಸೊ ಮ್ಯಾನೇಜ್ ಥರ ನಾವು ಏನೋ ಒಂದು ಸಮಾಜಕ್ಕೆ ಯೂಸ್ಫುಲ್ ಆಗಿ ಹೋಗೋಣ, ಆಗ ಜನ ನೆನೆಸ್ಕೋತಾರೆ. ಕರೆಕ್ಟಾ? ಎಸ್, ಥ್ಯಾಂಕ್ ಯು. ಹಾಗೆ ಇಳಿಬೇಕಾದ್ರೂ ಇಳಿಯೋದು ನೋಡಿ ಫಾಸ್ಟಾಗಿ ಇಳಿದ್ಬಿಡ್ತೀವಿ. ಹಿಂಗೆ ಎಲ್ಲ ಬಿದ್ದೋಗೋದು ಹಂಗೆ ಲೈಫಲ್ಲಿ. ಏರೋದು ಕಷ್ಟ, ಇಳಿಯೋದು ಸುಲಭ. ಆದರೆ ಏರುವುದು ಇಳಿಯುವುದು ಪಾರ್ಟ್ ಆಫ್ ಲೈಫ್. ಹಗ್ಗ ಜಗ್ಗಾಟದ ಬದುಕಿನಲ್ಲಿ ಎಲ್ಲ ಕ್ಷಣಗಳನ್ನು ಮಧುರ ಕ್ಷಣಗಳನ್ನಾಗಿ ಮಾಡ್ಕೊಳ್ಳೋಣ. ಓಕೆ, ಏನಂತೀರಿ? ಇವ್ರು ಮಾತಾಡ್ಲಿ ಈ ವಿಷಯದ ಬಗ್ಗೆ ಏನನ್ನಿಸ್ತು? ಅಲ್ಲಿ ಬಂದ್ರೆ ಅಲ್ಲೇ ತೋರಿಸ್ಬಿಡ್ತೀನಿ. ಮಾಡಿ ತೋರ್ಸೋದು ಮಾತಾಡಿ. ಆಯ್ತು, ಬನ್ನಿ ಆಯ್ತು. ಅದೇನೋ ಮಾಡ್ತಾರೆ. ಮೊದಲನೇ ಹೆಜ್ಜೆ ನೀವು ಹೇಳಿದಾಗೆ, ಮೊದಲನೇ ಹೆಜ್ಜೆ ಅಲ್ಲಿಗೆ ಮುಟ್ಟಬೇಕಂದ್ರೆ ಮೊದಲನೇ ಹೆಜ್ಜೆ ನೀಟಾಗಿ ಇಡಬೇಕು. ಹೆಜ್ಜೆ ಸರಿಯಾಗಿ ಇಟ್ಟಿಲ್ಲ ಅಂದ್ರೆ ಸರಿಯಾದ ಗೋಲ್ ತಲುಪೋದೇ ಇರಲಿ, ಹೋಗೋದೇ ಇಲ್ಲ, ಒಳ್ಳೆ ದಾರಿಲೇ ಹೋಗೋದಿಲ್ಲ. ನಾವು ಮೊದಲನೇ ಹೆಜ್ಜೆ ಏನಿರ್ತೀವಿ ಇಟ್ಟರೆ ಮಾತ್ರ ಮುಂದೆ ಹೋಗ್ತೀವಿ. ಹಿಂಗೆ ಹೋಗ್ತೀವಿ, ಹೋಗಿ ಬೇರೆ ಕಡೆ ಎಲ್ಲ ಹೋದ್ರೆ ನೆಟ್ಟಾಗೆಲ್ಲ ಹೋಗ್ಬಿಟ್ಟು ನಮ್ಮ ಲ್ಯಾಂಗ್ವೇಜ್ ನೆಟ್ಟಾಗಿ ಹೋಗ್ಬಿಟ್ರೆ ಬೇರೆ ಕಡೆ ಹೋಗ್ಬಿಡ್ತೀವಿ. ಅದೇ ಒಂದು ಟರ್ನಿಂಗ್ ಪಾಯಿಂಟ್ ತಾಂಡ್ರೆ ಒಂದು ಎತ್ತರಕ್ಕೆ ಹೋಗ್ಬಿಡ್ತೀವಿ. ಹಾಗೆ ನಂದು ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಯ್ತು. ಒಂದೊಂದೇ ಸ್ಟೆಪ್ ಟರ್ನಿಂಗ್ ತಾಂಡಿದ್ಕೆ ಎತ್ತರಕ್ಕೆ ಹೋದೆ. ನಾನೆಲ್ಲ ಸೀದಾ ಹಿಂಗೆ ಹೋಯ್ತು, ಹಾಗೆ ಹಿಂಗೆ ಹೋಗಿ ಆಯ್ತು. ಅಲ್ಲೊಂದು ಒಳ್ಳೆ ಪಾಯಿಂಟ್ ಇದೆ, ಅಲ್ಲಿ ಏನೋ ಒಂದು ವಿಚಾರ ಇದೆ, ಅದನ್ನ ತಿಳ್ಕೊಳ್ಳೋಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದೀನಿ. ಓಕೆ, ಗುಡ್, ಗ್ರೇಟ್. ಒಳ್ಳೆ ಸ್ಪೀಕರ್ ಆಗೋದ್ರಲ್ಲೇನ್ರಿ? ಸ್ಪೀಕರ್ ಅಲ್ಲ, ಪರ್ಫಾರ್ಮರೇ ಆಗೋದ್ರು.